Namo Venkatesha. Jai Jagannath. Let's start with the topic. It's called as accommodation of light. Accommodation ordered over the ability of the eye to focus an object varying distance. Where the standard margin under refractive power, crystal lens, large, producing a sharp retinal image. Ciliary lens is the ciliary muscle contraction. The zonal fiber relax, lens become more convex, increases the refractive power near vision. Okay. ಅಂದ್ರೆ ಹಿಂಗೆ ದಪ್ಪಾಗಿ ನಿಯರ್ ವಿಷನ್ ಆಗ್ಬೋದು. ಸಿಲಿಯರ್ ಮಸಲ್ ರಿಲ್ಯಾಕ್ಸೇಷನ್ ಜೋನ್ ಫೈಬರ್ ಟೆನ್ಸ್ ಅಕ್ಕೋ ಲೆನ್ಸ್ ಫ್ಲಾಟನ್ಸ್ ಇದಾದ ಜೋನಲ್ ಫೈಬರ್ಸ್ ಹಿಂಗೆ ನ್ಯೂರಲ್ ಕಂಟ್ರೋಲ್ ಪ್ಯಾರಾಸಿಂಪಾಥೆಟಿಕ್ ಎಡಿಂಗಲ್ ಸ್ಪೈನಲ್ ನ್ಯೂಕ್ಲಿಯಸ್ ಅಕ್ಲೋಮೋಟರ್ ಆ್ಯಂಡ್ ಇದು ಸಿಲಿಯರ್ ಗ್ಯಾಂಗ್ಲಿಯನ್ ಸಿಲಿಯರ್ ಸ್ಟಿಮ್ಯುಲೇಷನ್ ನಿಯರ್ ಅಕೊಮಡೇಷನ್ ಇನ್ಹಿಬಿಷನ್ ಡಿಸ್ಟೆಂಟ್ ಅಕೊಮಡೇಷನ್. ಅಕೊಮಡೇಟಿವ್ ಟ್ರಯಡ್ ಅಂದ್ರೆ occurs during the near vision. Accommodation, convergence, pupillary construction. Accommodation, thickening of the lens. Convergence, eye turns medially, and also it increases the depth of the focus. Keratorefractive surgery. It is a surgical procedure to reshape the cornea to correct the refractive errors that might be myopia, hypermetropia, as well as astigmatism, reducing the eliminating the dependence of the glass or contact lens. Myopia less than 8 diopter ಇರಬೇಕು, hypermetropia +5 to +4, ಅದು astigmatism up to 3 diopter ಇರಬೇಕು. ಪ್ಲಸ್ ಬಯೋಪಿಯಾ ಸೆಲೆಕ್ಟೆಡ್ ಮಲ್ಟಿಫೋಕಲ್ ಲ್ಯಾಸಿಕ್ ಇರ್ತೈತಿ. ಅದಾದಮೇಲೆ ಕಾಸ್ಮೆಟಿಕ್ ರೀಸನ್ ಫ್ರೀಡಮ್ ಫ್ರಮ್ ದ ಕರೆಕ್ಟ್ ಲೆನ್ಸ್. ಲ್ಯಾಸಿಕ್ ಲೇಸರ್ ಅಸಿಸ್ಟೆಡ್ ಇದು ಇನ್ಸಿಟು ಕೆರಟೋಮಿಲೇಸ್ ಅಂತ ಕರಿತೀವಿ. ಡಿಸ್ಕ್ರಿಪ್ಷನ್ ಕಾರ್ನಿಯಲ್ ಫ್ಲಾಪ್ ಕ್ರಿಯೇಟೆಡ್, ಆಮೇಲೆ ಲೇಸರ್ ಕಾರ್ನಿಯಲ್ ಫ್ಲಾಪ್ ಕ್ರಿಯೇಟ್ ಮಾಡಿ ಅದನ್ನು PRK ಫೋಟೋ ರಿಫ್ರಾಕ್ಟಿವ್ ಇದು ಮಾಡ್ತೀವಿ. ಏನಪ್ಪ keratometry, epithelium removed, laser applied and directly corneal surface. LASIK ಅಂದ್ರೆ combination of PRK and the LASIK is called LASIK, laser assisted. ಇವೆಲ್ಲ keratophyte. Small incision lenticular extraction, small lenticular removed via tiny incision flapless. Radial keratotomy, radial cuts in the cornea, corrected myopia, rarely commonly used. Radial keratotomy in LASIK. Radial keratotomy ಮತ್ತು LASIK ನಡುವೆ ಡಿಫ್ರೆನ್ಸ್ ಏನು? ಓಲ್ಡ್ ರಿಫ್ರಾಕ್ಟಿವ್ ಸರ್ಜರಿ ರೇಡಿಯಲ್ ಕಾರ್ನಿಯಲ್ ಕಟ್ಸ್. ರೇಡಿಯಲ್ ಕಾರ್ನಿಯಲ್ ಕಟ್ಸ್ ರೇಡಿಯಲ್ ಕಾರ್ನಿಯಲ್ ಫ್ಲಾಪು ಎಕ್ಸಿಮನ್ ಲೇಸರ್ ಟು ರೀಶಲ್ ಸ್ಟ್ರೋಮ್. ಟೆಕ್ನಿಕ್ ಅಂದರೆ ರೇಡಿಯಲ್ ಇನ್ಸಿಷನಿಂದ ಮಿಡ್ ಪೆರಿಫೆರಲ್ ಕಾರ್ನಿಯಲ್ ಟು ಫ್ಲಾಟನ್ ಇಟ್ಟು ಕಾರ್ನಿಯಲ್ ಫ್ಲಾಪ್ ಲಿಫ್ಟೆಡ್ ಮಾಡ್ತೈತಿ. ಅದಾದಮೇಲೆ ಎಕ್ಸಾಮನ್ ಲೇಸರ್ ಅಬ್ಲೆಟ್ಸ್ ಸ್ಟ್ರಾಂಗ್ ಫ್ಲಾಪ್ ರಿಪೊಸಿಷನ್. Moderate to mild to moderate myopia, hypermetropia, astigmatism, selected price myopia case. Advantages: simple technique, no laser needed. Precise correction, quick recovery, minimal pain. So ಇದು ಡಿಫ್ರೆನ್ಸ್ ಇದರದು. ರೇಡಿಯಲ್ ಇನ್ಸಿಷನ್ ಟು ದ ಇದು ರೇಡಿಯಲ್ ಇನ್ಸಿಷನ್ ಮಾಡ್ತಾರೆ ಇದನ್ನು ಕಾರ್ನಿಯಲ್ ಟು ಫ್ಲಾಟನ್ ಇಟ್ಟು. ಅದಾದಮೇಲೆ ಕಾರ್ನಿಯಲ್ ಫ್ಲಾಪ್ ಲಿಸ್ಟೆಡ್. ಮೈಲ್ಡ್ ಟು ಮಾಡರೇಟ್ myopia, hypermetropia, selected price case. Advantage: simple technique, no laser needed. ಪ್ರಿಸೈಸ್ ಕರೆಕ್ಷನ್, ಕ್ವಿಕ್ ರಿಕವರಿ, ಮಿನಿಮಲ್ ಪೇನ್. ಓಕೆ, ಮಿನಿಮಲ್ ಪೇನ್ ಅದು ನೋ ಲೇಸರ್ ಟೆಕ್ನಿಕ್ ಇದ್ರೊಳಗೆ. ಕೈಲಿ ಮಾಡ್ತಾರೆ ಬೈ, ಇದು ಲೇಸರ್ನಲ್ಲಿ ಮಾಡ್ತಾರಲ್ಲ. ಇರೆಗ್ಯುಲರ್ ಅಸ್ಟಿಗ್ಮ್ಯಾಟಿಸಮ್ ಇವೆಲ್ಲ ಹಾಕವು, ಬಟ್ ಇದು ಆಗಲ್ಲ. ಬಟ್ ಗ್ಲೇರ್ ಹ್ಯಾಲೋ ಮತ್ತು ಹ್ಯಾಲೋ ಕಲರ್ಡ್ ಹ್ಯಾಲೋಸ್ ಬರ್ತವೆ. ಸ್ಲೋ ಸಿವಿಯರ್ ವೀಕ್ನೆಸ್, ಫಾಸ್ಟ್ 24. ವಿಟ್ರಸ್ ಹೆಮರೇಜ್ ಅಂದರೆ ಲೀಕೇಜ್ ಆಫ್ ದಿ ಬ್ಲಡ್ ಇಂಟು ವಿಟ್ರಸ್ ಕ್ಯಾವಿಟಿ, ರಿಟಿನಲ್ ಕಾಸಲ್ ಸಡನ್ ವಿಜುವಲ್ ಇಂಪೇರ್ಮೆಂಟ್. ಯಾಕಂದ್ರೆ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಮೋಸ್ಟ್ ಕಾಮನ್. ರೆಟಿನಲ್ ಅಕ್ಲೂಷನ್ ಆಕತಿ, ಬ್ಲಂಟ್ ಪೆನಿಟ್ರೇಟಿಂಗ್ ಆಕ್ಯುಲರ್ ಟ್ರಾಮಾ ಆಕತಿ, ಬ್ಲೀಡಿಂಗ್ ಫ್ರಮ್ ದ ನಿಯೋವಾಸ್ಕ್ಯುಲರೈಸೇಷನ್ ಆಫ್ ದ ಟಿಯರ್ ಆ್ಯಂಡ್ ಪೋಸ್ಟೀರಿಯರ್ ವಿಟ್ರಸ್ ಡಿಟ್ಯಾಚ್ಮೆಂಟ್ ಡಿಟ್ರಾಕ್ಷನ್, ಟ್ಯೂಮರ್ಸ್ ಆಕತಿ. ಇದೇನಾದ್ರು ಕಾಂಪ್ಲಿಕೇಶನ್ ಅಂದರೆ ಇವೆಲ್ಲ ಬ್ಲಡ್ ಹಿಂಗೆ ಬಿಟ್ಟಿರ್ತೈತಲ್ಲ, ವಿಷನ್ ಲಾಸ್ ಆಕತಿ, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಕತಿ. ಯಾಕಂದ್ರೆ ಎಕ್ಸಿಡೇಟಿವ್ ಟ್ರಾಕ್ಷನ್ ಎಲ್ಲ ಆಗಿ ಪ್ರೊಲಿಫರೇಟಿವ್ ರೆಟಿನೋಪತಿ, ವಿಟ್ರಸ್ ಫೈಬ್ರೋಸಿಸ್ ಆಕತಿ. ಇದಾದಮೇಲೆ ವಿಟ್ರಸ್ ಫೈಬ್ರೋಸಿಸ್ ಆಕತಿ, ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್, ಟ್ರಾಕ್ಷನ್ ಬರ್ತೈತಿ. ಇದು ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಇದ್ರೆ ಟ್ರಾಕ್ಷನಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೈತಿ ಇಲ್ಲಿ. ಅದಕ್ಕೆ ಇನಿಷಿಯಲ್ ಕನ್ಸರ್ವೇಟಿವ್ ಅಂದರೆ ಬೆಡ್ ರೆಸ್ಟ್ ಆನ್ ದ ಹೆಡ್ ಎಲಿವೇಷನ್, ಬೆಡ್ ರೆಸ್ಟ್ ಆಕೈತಿ. ಸೈಕ್ಲೋಪೋಸಿಕ್ಸ್ ಆ್ಯಂಡ್ ಟಾಪಿಕಲ್ ಸ್ಟೆರಾಯ್ಡ್ಸ್, ಅಬ್ಸರ್ವೇಷನ್ ಫಾರ್ ದ ಸ್ಮಾಲ್ ಕ್ಲಿಯರಿಂಗ್ ಹೆಮರೇಜಸ್. ಇನಿಷಿಯಲಿ ಹೆಡ್ ಎಲಿವೇಷನ್ ಮಾಡಬೇಕು, ಸೈಕ್ಲೋಫಿಸಿಕ್ಸ್ ಹಾಕಬೇಕು. ಅದಾದಮೇಲೆ ಟಾಪಿಕಲ್ ಸ್ಟೆರಾಯ್ಡ್ಸ್ ಕೊಡಬೇಕು, ಇನ್ಫ್ಲಮೇಷನ್ ಆಗಲ್ಲ. ಸರ್ಜಿಕಲ್ ಪಾರ್ಸ್ ಪ್ಲಾನ ವಿಟ್ರೆಕ್ಟಮಿ. Definition: it is a surgical procedure in which the vitreous gel is partially completely or removed to clear the hemorrhage. Okay, surgical pars plana vitrectomy is a surgical procedure where vitreous gel is partially completely removed to clear the hemorrhage, relieves the traction and allows the treatment underlying retinal pathology. ಲೇಸರ್ ಕಾಬ್ಲೇಷನ್ ಮಾಡ್ತೀವಿ, anti-VEGF ಕೊಡ್ತೀವಿ, ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಫ್ಯಾಕ್ಟರ್ ಅಂತ. ಅದಾದಮೇಲೆ ಇದು ಕೊಡ್ತೀವಿ ವಿಟ್ರಿಯಸ್ ಒಪೆಸಿಟಿಸ್. ಇದು ಯಾಕೆ ಬರ್ತೈತೆ ಅಂದರೆ ವಿಟ್ರಿಯಸ್ ಆಫ್ ದ ಪರ್ಟಿಕಲ್ ಸ್ಟ್ರಾಂಡ್ಸ್ ಡೆಬ್ರಿಸ್ ಇನ್ ದ ವಿಟ್ರಿಯಸ್ ಇಲ್ಲ, ಅದನ್ನು ಫ್ಲೋಟರ್ಸ್ ಚೆನ್ನಾಗಿ ಕಾಣ್ತವೆ. ಫ್ಲೋಟರ್ಸ್ ಇದು ನಡಕ್ಕೆ ಬರ್ತಾವೆ, ವಿಷನ್ ಮಾಡ್ತಿರ್ತವಲ್ಲ ಅದ್ರ ನಡಕ್ಕೆ ಕಣ್ಣು ನಡಕ್ಕೆ ಬರ್ತಿರ್ತವೆ. ಟೈಪ್ಸ್ ಆಫ್ ದಿ ವಿಟ್ರಿಯಸ್ ಒಪೆಸಿಟಿ: ಡಿಜನರೇಟಿವ್, ಏಜ್ ರಿಲೇಟೆಡ್.
ಕೊಲೆಸ್ಟ್ರಾಲ್ ಇದನ್ನು ಕ್ರಿಸ್ಟಲ್ಸ್ ಏನಿರುತ್ತೆ ಶೈನಿ ಗೋಲ್ಡನ್ ಆರ್ ಸಿಲ್ವರ್ ಅಂತವು, ಕ್ಯಾಲ್ಶಿಯಮ್ ಲಿಪಿಡ್ ಕಾಂಪ್ಲೆಕ್ಸಿಟೀಸ್ ಟಿಪಿಕಲ್ ಏನಿಲ್ಲ ಓಕೆ. ಇದರೊಳಗೆ ಡಿಜನರೇಟಿವ್ ಹೆಮರೇಜಿಕ್ ಇನ್ಫ್ಲೇಟೆಡ್ ಇರುತ್ತೆ ವಿಟ್ರಿಯಸ್. ಡಿಜನರೇಟಿವ್ ಅಂದ್ರೆ ಆಸ್ಟ್ರಾ ಡಯಾಲಿಸಿಸ್, ಕ್ಯಾಲ್ಶಿಯಂ ಲಿಪಿಡ್ ಕಾಂಪ್ಲೆಕ್ಸ್ ಟಿಪಿಕಲ್ ಯೂನಿಲ್ಯಾಟ್ರಲ್ ಕೊಲೆಸ್ಟ್ರಾಲ್ ಕ್ರಿಸ್ಟಲ್ಸ್ ಇವು ನಡಕ್ಕೆ ಬಂದು ಕುಂತು ಬಿಟ್ಟಿರ್ತಾವೆ ಶೈನಿ ಗೋಲ್ಡನ್ ಸಿಲ್ವರ್ ಲಿಕ್ವಿಫಿಕೇಷನ್ ರಿಲೇಟೆಡ್ ಒಪೆಸಿಟೀಸ್ ಡ್ಯೂರಿಂಗ್ ವಿಟ್ರಿಯಸ್ ಎನಿಲಿಸ್ ಓಕೆ. ಅದಾದಮೇಲೆ ಹೆಮರೇಜಿಕ್ ವಿಟ್ರಿಯಸ್ ಹೆಮರೇಜ್ ಅಂದರೆ ಬ್ಲಡ್ ಫ್ರಮ್ ದ ರೆಟಿನಲ್ ವಿಷನ್ ಏನಿರುತ್ತಲ್ಲ ಇದು ಟ್ರಾಮಾ ನ್ಯೂವಾಸ್ಕುಲರೈಸೇಷನ್ಗೆ ಇದು ಮಾಡುತ್ತದೆ. ಅದು ಇನ್ಫ್ಲಮೇಷನ್ ಅಂದರೆ ಇವು ಡೆಬ್ರಿಸ್ ಏನಾರು ಬಿದ್ದುಬಿಟ್ರೆ ಅಲ್ಲಿ ಪಸ್ ಇನ್ಫ್ಲಮೇಷನ್ ಎಕ್ಸೋಡೇಟ್ಸ್ ಏನು ಹೊರ ಬಂದುಬಿಟ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಟ್ಯೂಮರ್ ರಿಲೇಟೆಡ್ ಅಂದರೆ ಟ್ಯೂಮರ್ ಏನು ವಿಟ್ರಿಯಸ್ ಸೀಡಿಂಗ್ ರೆಟಿನಾ ಬ್ಲಾಸ್ಟೋಮ್ ಇದ್ರೆ ಪಿಗ್ಮೆಂಟ್ರಿ ಏನೋ ಪಿಗ್ಮೆಂಟ್ ಸೆಲ್ಸು ಏನೋ ಅಷ್ಟು ಹೊರ ಬಂದುಬಿಡ್ತದೆ. ಆಸ್ಟ್ರಾ ಡಯಾಲಿಸಿಸ್ ಅಂದರೆ ಆಸ್ಟ್ರಾ ಡಯಾಲಿಸಿಸ್ ಡಿಜನರೇಟಿವ್ ವಿಟ್ರಿಯಾಸಿಟಿ ಆರ್ಡರ್ ನ್ಯೂಜನ್ ಸ್ಮಾಲ್ ವೈಟ್ ರಿಫ್ರಾಕ್ಟಲ್ ಒಪೆಸಿಟೀಸ್ ಕ್ಯಾಲ್ಸಿಯಂ ಲಿಪಿಡ್ ಕಾಂಪ್ಲೆಕ್ಸಸ್ ಸಸ್ಪೆಂಡೆಡ್ ಇನ್ ದ ವಿಟ್ರಿಯಸ್ ಸೆಲ್ ಗಿವಿಂಗ್ ದ ಸ್ಪಾರ್ಕ್ಲಿಂಗ್ ಅಪಿಯರೆನ್ಸ್ ಆಫ್ ದ ಫಂಡಸ್ಕೋಪ್. ಇವೆಲ್ಲ ಏನಾದ್ರು ಡಿಜನರೇಟಿವ್ ಏನಿದಿರುತ್ತಲ್ಲ ರಿಫ್ರಾಕ್ಟಲ್ ಒಪೆಸಿಟೀಸ್ ಇದು ಸಸ್ಪೆಂಡ್ ವಿಟ್ರಿಯಸ್ ಸೆಲ್ ಗಿವಿಂಗ್ ಸ್ಪಾರ್ಕ್ಲಿಂಗ್ ಅಪಿಯರೆನ್ಸ್ ಫಂಡಸ್ಕೋಪಿ. ಇಟಿಯಾಲಜಿ ಇಡಿಯೋಪತಿಕ್ ಏಜ್ ರಿಲೇಟೆಡ್ ಅಂದರೆ ಡಿಜನರೇಷನ್ ಆಕತಿ. ಇದು ಡಯಾಬಿಟಿಸ್ ಮೆಲಿಟಸ್ ಹೈಪರ್ ಟೆನ್ಷನ್ ಹೈಪರ್ ಲಿಪಿಡಿಯಮ್ ಇದ್ದಾಗ ಆಕತಿ. ಇದೆಲ್ಲ ಅಂದರೆ ಒಟ್ಟು ಒಂದು ಡಿಜನರೇಟಿವ್ ವಿಟ್ರಿಯಸ್ ಡಿಸಾರ್ಡರ್ ಇತ್ತು ರಿಫ್ರಾಕ್ಟಲ್ ಒಪೆಸಿಟೀಸ್ ಸಸ್ಪೆಂಡ್ ವಿಟ್ರಿಯಸ್ ಸೆಲ್ ಗಿವಿಂಗ್ ಸ್ಪಾರ್ಕ್ಲಿಂಗ್ ಅಪಿಯರೆನ್ಸ್ ಅಂತ ಫಂಡಸ್ಕೋಪಿ. ಕ್ಲಿನಿಕಲ್ ಫೀಚರ್ ಯೂನಿಲ್ಯಾಟ್ರಲ್ ಇದೆ ಆ್ಯಕ್ಚುಲಿ ಒಂದು ಮೋಸ್ಟ್ಲಿ ಅಸಿಂಟೊಮ್ಯಾಟಿಕ್ ಸಿಂಟಮ್ಸ್ ಇರಲ್ಲ ಇದು ಮೇ ಕಾಸ್ ಮೈಲ್ಡ್ ಫ್ಲೋಟರ್ಸ್ ಮಲ್ಟಿಪಲ್ ಶೈನಿ ವೈಟ್ ಎಲ್ಲೋ ಪಾರ್ಟಿಕಲ್ಸ್ ಇರ್ತವೆ ಮೂವ್ಮೆಂಟ್ ಐ ಮೂವ್ಮೆಂಟ್ಸ್ ಈ ಎಲ್ಲ ಇದು ಆಗತ್ತೆ ಮೂವ್ಮೆಂಟ್ಸು ಅಂದರೆ ಬೈ ನಡಕ್ಕೆ ಬಂದ್ಬಿಡ್ತಾವು ವಿಟ್ರಿಯಸ್ ಡಿಸಾರ್ಡರ್ ನಡಕ್ಕೆ ಈಗ ಏನೋ ನಡಕ್ಕೆ ಬಂದ್ಬಿಡ್ತಾವೆ ನೋಡ್ತೀವಿ ಓಕೆ. ನಾನು ಸಿಂಕ್ಲೈನ್ ಬಯೋಮೈಕ್ರೋಸ್ಕೋಪ್ ಮಾಡ್ತೀವಿ ಕನ್ಫರ್ಮ್ಸ್ ವಿಟ್ರಿಯರ್ ಅಪೆಸಿಟಿ ಬಿ ಸ್ಕ್ಯಾನ್ ಅಲ್ಟ್ರಾಸೋನೋಗ್ರಫಿ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಂದ್ರೆ ಅಬ್ಸರ್ವೇಷನ್ ಸಿಗ್ನಿಫಿಕೆಂಟ್ ವಿಸರಲ್ ಇಂಪೇರ್ಮೆಂಟ್ ವಿಟ್ರೆಕ್ಟಮಿ ಮಾಡಿದೆ ಅಬ್ಸರ್ವೇಷನ್ ಅಂದ್ರೆ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಸಿಂಕೆಸಿಸ್ ಸ್ಕಿಂಟಿಲೆನ್ಸ್ ಓಕೆ. ಇದು ಕೊಲೆಸ್ಟ್ರೋಸಿಸ್ ಬಲ್ಬ್ ಏನಿದು ಕೊಲೆಸ್ಟ್ರೋಲಿಸಿಸ್ ಬಲ್ಬ್ ಅಂದರೆ ಸಿಂಕೆಸ್ ಈಸ್ ಆಲ್ಸೋ ನೋಸ್ ಎಸ್ ಕೊಲೆಸ್ಟ್ರೋಲಿಸಿಸ್ ಬಲ್ಬ್ ಇಸ್ ಅ ಡಿಜನರೇಟಿವ್ ವಿಟ್ರಿಯಸ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ ಮಲ್ಟಿಪಲ್ ಸ್ಮಾಲ್ ಶೈನಿ ಕೊಲೆಸ್ಟ್ರಾಲ್ ಕ್ರಿಸ್ಟಲ್ ಸಸ್ಪೆಂಡ್ ಲಿಕ್ವಿಫೈ ವಿಟ್ರಿಯಲ್ ಗೋಲ್ಡನ್ನು ಸಿಲ್ವರ್ ಸ್ಪಾರ್ಕಿಂಗ್ ಅಪಿಯರೆನ್ಸ್ ಅಂತ ಫಂಡೋಸ್ಕೋಪಿ. ಏನಿಲ್ಲದು ಕೊಲೆಸ್ಟ್ರೋಲಿಸಿಸ್ ಬಲ್ಬಿ ಕೊಲೆಸ್ಟ್ರಾಲ್ ಏನಿರ್ತೈತಲ್ಲ ಅವೆಲ್ಲ ವಿಟ್ರಸ್ ಟ್ಯೂಮರ್ದಾಗ ಹೋಗ್ಕೊಂಡ್ಬಿಟ್ಟಿರ್ತವೆ. ಹೋಗ್ಕೊಂಡ್ಗಟ್ಲೆ ನಾವು ಲಿಕ್ವಿಫೈಡ್ ವಿಟ್ರಸ್ ಏನಿರ್ತೈತಲ್ಲ ಅದು ಗೋಲ್ಡನ್ ಇರ್ತೈತಿ ಸ್ಕೇ ಅಪಿಯರೆನ್ಸ್ ಮತ್ತು ಫಂಡೋಸ್ಕೋಪಿ ಬರ್ತೈತಿ. ಇಟಿಯಾಲಜಿ ಅಂದರೆ ಇಡಪ್ ಮೋಸ್ಟ್ ಕಾಮನ್ ಇದು ಅಕ್ಯುಲರ್ ಐಸಿಂದ ಲಾಂಗ್ ಸ್ಟ್ಯಾಂಡಿಂಗ್ ವಿಟ್ರಸ್ ಡಿಜನರೇಷನ್ ಆ್ಯಂಡ್ ಆಫನ್ ಬೈಲ್ಯಾಟ್ರಲ್ ಆ್ಯಂಡ್ ಲೆಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಕ್ರೋನಿಕ್ ಇಂಟ್ರಾಕ್ಯುಲರ್ ಇನ್ಫ್ಲಮೇಷನ್ ಡಯಾಬಿಟಿಕ್ ರೆಟಿನೋಪತಿ ಆ್ಯಂಡ್ ಟ್ರೋಮಾ. ಕ್ಲಿನಿಕಲ್ ಫೀಚರ್ ಅಂದರೆ ಅಸಿಂಪ್ಟಮ್ಯಾಟಿಕ್ ಮೇ ಬಿ ಫ್ಲೋಟರ್ಸ್ ಪ್ರೆಸೆಂಟ್ ಇರ್ತವೆ. ಆ್ಯಕ್ಚುಲಿ ವಿಟ್ರಸ್ ಏನೋ ಬರ್ತದೆ ಎಲ್ಲ ಫ್ಲೋಟ್ರ್ ಬರೀ ಬೈ ಅದಾದಮೇಲೆ ಫಂಡೋಸ್ಕೋಪಿ ನೋಡಿದ್ರೆ ಏನೋ ಒಂದು ಫ್ರೀ ಮೊಬೈಲ್ ಒಳಗೆ 30 ಇರ್ತದೆ ಆ ಕಡೆ ಕಟ್ಟಿ ಟಿಪಿಕಲ್ ಆಫರ್ಸಿಂದ ಓಲ್ಡರ್ ಇದು ಕೊಲೆಸ್ಟ್ರಾಲ್ ಬಲ್ವಿ ಓಕೆ. ಆ್ಯಂಡ್ ಬಿ ಸ್ಕ್ಯಾನ್ ಸ್ಲಿಟ್ ಲ್ಯಾಂಪ್ ಫ್ರೀ ಫ್ಲೋಟಿಂಗ್ ಕ್ರಿಸ್ಟಲ್ಸ್ ನೋಡಿ ಬಿ ಸ್ಕ್ಯಾನ್ ಅಲ್ಟ್ರಾಸ್ಕೋನೋಗ್ರಫಿ ಮೊಬೈಲ್ ವಿಟ್ರಸ್ ಪಾರ್ಟಿಕಲ್. ಮ್ಯಾನೇಜ್ಮೆಂಟ್ ಏನು ಮಾಡ್ತೀವಿ ಜನರಲಿ ಡಸ್ ನಾಟ್ ಎಫೆಕ್ಟ್ ದ ವಿಷನ್ ವಿಟ್ರೆಕ್ಟಮಿ ಮಾಡಿಬಿಡ್ತೀವಿ ಪೂರ್ತಿ ಇಂಪೇರ್ಮೆಂಟ್ ಆಗಿಬಿಟ್ರೆ ಅಷ್ಟೇ ಮಾಡ್ತೀವಿ ಅಷ್ಟೇ. ಎಕ್ಸ್ಟ್ರಾಕ್ಯುಲರ್ ಮಜಲ್ ಇನೋವೇಷನ್ ಈಗ ಲ್ಯಾಟ್ರಲ್ ಈಗ ಇನರ್ವೇಷನ್ ಅಲ್ಲಿ ಆ್ಯಕ್ಷನ್ ಲ್ಯಾಟ್ರಲ್ ರೆಕ್ಟಸ್ ಅಬ್ಡಕ್ಷನ್ನು ಇವೆಲ್ಲ ಮೀಡಿಯಲ್ ರೊಟೇಷನ್ನು ಸುಪೀರಿಯರ್ ರೆಕ್ಟಸ್ಸು CN3 C8 ಇದು ಇನ್ಫೀರಿಯರ್ ರೆಕ್ಟಸ್ಸು ಇಂಟಾರ್ಷನ್ನು ಸುಪೀರಿಯರ್ ರೆಕ್ಟಸ್ಸು ಇದೆಲ್ಲ ಎಕ್ಸ್ಟ್ರಾಕ್ಯುಲರ್ ಮಜಲ್ ಇದೆಲ್ಲ ಹೆಂಗಿರ್ತೈತೆ ಅಂದರೆ ಇದು ಐ ಏನಂತ ಇದೆ ರೈಟ್ ಸೈಡ್ ಅಂತ ಇದು ಹಿಂಗೆ ಮೂಮೆಂಟ್ ಇರ್ತೈತೆ ಅದಕ್ಕೆ ಓಕೆ. ಇದು ಮೀಡಿಯಲ್ ರೆಕ್ಟಸ್ಸು ಇದು ಲ್ಯಾಟ್ರಲ್ ರೆಕ್ಟಸ್ಸು ಓಕೆ. ಇದು ಏನದು ಸುಪೀರಿಯರ್ ರೆಕ್ಟಸ್ಸು ಇನ್ಫೀರಿಯರ್ ರೆಕ್ಟಸ್ಸು ಓಕೆ. ಇದಾದಮೇಲೆ ಇದು IR ಸಮಥಿಂಗ್ ಏನೈತೆ ನೋಡಿ ಒಂದು ನಿಮಿಷ ಏನು ಗೂಗಲ್ದಾಗ ನೋಡ್ಬಿಡೋದು. ಓಕೆ ನೀಟಾಗಿ ಕೊಟ್ರು ನಮ್ಮ ಬುಕ್ ಆ್ಯಕ್ಚುಲಿ ಇತ್ತು ಇದು ಬೇಕಿತ್ತು ಇದು ಡೌನ್ಲೋಡ್ ಮಾಡೋಣ ಅಂತೇಳಿ ಡೌನ್ಲೋಡ್ ಮಾಡಿ ಅಂತ ಡೌನ್ಲೋಡ್ ಆಯಿತು.
ನೀಟಾಗಿ ಕಲ್ತ್ಬಿಟ್ರೆ ಮುಗಿದೋಗ್ತೈತೆ. ನೀಟಾಗಿ ಕೊಟ್ರು ನೋಡಿ ಇವ್ರು, ಎಷ್ಟು ನೀಟಾಗಿ ಕೊಟ್ರು ಅಂದ್ರೆ ಇಲ್ಲಿ ಏನಿರ್ತೈತಲ್ಲ, ಇದು ಲ್ಯಾಟ್ರಲ್ ರೆಕ್ಟಸ್, ಇದು ಮೀಡಿಯಲ್ ರೆಕ್ಟಸ್. ಇದು ಇಂಟರ್ಷನ್ ಮಾಡೋದೈತೆ, ಇದು ಮಾಡಿದ್ರು, ಇದು ಇಂಟರ್ಷನ್ ಮಾಡೋದೈತೆ, ಇದು ಇಂಟರ್ಷನ್, ಇದು ಇಂಟರ್ಷನ್ ಮಾಡಿದೆ, ಇಂಟರ್ಷನ್ ಹಿಂಗೆ ಒಟ್ಟು ಹಿಂಗಪ್ಪ, ಇದು ಎಕ್ಸ್ಟರ್ಷನ್. ಓಕೆ, ಇದು ಇಂಟರ್ಷನ್ ಅಂತ ಕರೀತಾರೆ, ಇದು ಇಂಟರ್ಷನ್, ಇದು ಎಕ್ಸ್ಟರ್ಷನ್, ಇದು ಎಕ್ಸ್ಟರ್ಷನ್. IOSR SYR. ಓಕೆ, IOSR SOIR. IOSR, ಸೊ ಯುವರ್ IR ಹಂಗೆ. ಓಕೆ, ಅದಾದಮೇಲೆ ಬೈನಾಕ್ಯುಲರ್ ಸಿಂಗಲ್ ವಿಷನ್. Binocular single ability of the both the eyes work together so the brain fuses the two separate images. Fusion, image formation, motor alignment. ಈಗ ರಿಕ್ವೈರ್ಮೆಂಟ್ ಆಫ್ ಅದು ಫ್ಯೂಷನ್ ಹಾಕಬೇಕು, ಎರಡು ಇಮೇಜ್ ಹಿಂಗೆ ಎರಡು ನೋಡ್ತೀವಲ್ಲ, ಎರಡು ನೋಡೋಕತ್ತೀವಿ ಅಂದ್ರೆ ಸೇಮ್ ಇಮೇಜ್ ಬರೋಕ್ಕಲ್ಲ. ಇಮೇಜ್ ಫಾರ್ಮೇಷನ್ ಕ್ಲಿಯರ್ ಅಟೆನ್ಷನ್ ಮೋಟರ್ ಬೋತ್ ದ ವಿಜುವಲ್ ಆಕ್ಸಸ್ ಮಸ್ಟ್ ಬಿ ಅಲೈನ್ ವಿತ್ ದ ಮ್ಯಾನಿಫೆಸ್ಟನ್ಸ್. ಯೂನಿಫಾರ್ಮ್ಲಿ ಸಿಮಿಲರ್ ಇಮೇಜ್ ಶೇಪ್ ಸೇಮ್ ಎರಡು ಸೇಮ್ ಬರೋ ಕರೆಸ್ಪಾಂಡಿಂಗ್ ರಿಟರ್ನ್ ಇಮೇಜ್. ಸೊ ಕ್ಯಾನ್ ಸೇ five moocs, fusion, image formation, motor alignment, fusion, image formation, ಇದೆ binocular single view, image formation, motor alignment, uniformly similar image shape or size, corresponding retinal point. ಅದಾದಮೇಲೆ ನೆಕ್ಸ್ಟ್ ಬರೋದು binocular vision. Simultaneous ability to see the image same time. Fusion ಅಂದರೆ ability to merge the images. Ability to appreciate the depth and binocular vision. ಟೆಸ್ಟ್ ಅಂದರೆ ವರ್ತ್ 4 ಡಾಟ್ ಟೆಸ್ಟ್ ಬರ್ತೈತಿ. ಇದು 4 ಡಾಟ್ ಅಂದ್ರೆ access the suppression, fusion and the diplopia using the red green dots ಇದರೊಳಗೆ. ಓಕೆ, ರೆಡ್ ಗ್ರೀನ್ ಡಾಟ್ಸಾಗಿ ಯೂಸ್ ಮಾಡ್ತೀವಿ. ಆಮೇಲೆ ಕ್ಲಿನಿಕಲ್ ಅಸೆಸ್ಮೆಂಟ್ ಎವಾಲ್ಯೂಟ್ ದ BSc. Bagolini striated glass test is an ARC single angle experiment, and major ambuloscopic evaluate all the 3 grades of binocular vision used for the diagnosis of the training of the squint test. Stereotypic test on the TNO random. Major depth perception, highest grade of the BSV, and recurrent excellent on the fusion. Amblyopia, it is a reduction in the best corrected visual acuity in the both one or both eye without any structural abnormality. Causes ಅಬ್ನಾರ್ಮಲ್. ಈಗ ಆಂಬ್ಲಿಯೋಪಿಯಾ ಇನ್ನೊಂದ್ಸಲ ಕೇಳ್ರಿ, ಇಟ್ ಈಸ್ ಅನ್ ರಿಡಕ್ಷನ್ ಇನ್ ದ ಬೆಸ್ಟ್ ವಿಜುವಲ್ ಬೆಸ್ಟ್ ಕರೆಕ್ಟೆಡ್ ರಿಡಕ್ಷನ್ ಇನ್ ದ ಬೆಸ್ಟ್ ಕರೆಕ್ಟೆಡ್ ವಿಜುವಲ್ ಅಕ್ಯೂ ಒನ್ ಆರ್ ಬೋತ್ ವಿತೌಟ್ ಎನಿ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಕಾಸಿಂಗ್ ಅಬ್ನಾರ್ಮಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ದ ಕ್ರಿಟಿಕಲ್ ಪೀರಿಯಡ್ ಆಫ್ ಚೈಲ್ಡ್ಹುಡ್. ಇದು ಹೆಂಗೆ ಅಂದ್ರೆ ಡ್ಯೂ ಟು ದ ಕಾನ್ಸ್ಟಂಟ್ ಐ ಡಿವಿಯೇಷನ್, ಬ್ರೈನ್ ಸಪ್ರೆಸಸ್ ದ ಡಿವೇಟೆಡ್ ಐ, ಆ್ಯನೆಸೆಟ್ರಿಕ್ ಆಂಬ್ಲಿಯೋಪಿಯಾ ಅಂದರೆ ಅನ್ಇಕ್ವಲ್ ರಿಫ್ರಾಕ್ಟಿವ್ ಎರರ್ಸ್, ಒನ್ ಐ ಆಲ್ವೇಸ್ ರಿಸೀವ್ಸ್ ಅ ಬ್ಲರ್ಡ್ ಇಮೇಜ್. ಅಂದರೆ ಈಗ ಬೆಸ್ಟ್ ಐ ಇರ್ತೈತಲ್ಲ, ಆ ಬೆಸ್ಟ್ ಐ ಇದನ್ನು ಇಮೇಜ್ನೇ ಖರಾಬ್ ಮಾಡಿಬಿಡ್ತೈತಿ. ಇದು ಇದನ್ನು ಅದೇ ಹೇಳೋದು ಅದರದ್ದೇ ಐಸೋಮೆಟ್ರಿಕ್ ವೇರಿ ಐ ರಿಫ್ರಾಕ್ಟಿವ್. ಡಿಪ್ರಿವೇಷನ್ ಆಂಬ್ಲಿಯೋಪಿಯಾ ಕಾಸ್ಡ್ ಬೈ ದ ಅಬ್ಸ್ಟ್ರಕ್ಷನ್ ಆಫ್ ದ ವಿಜುವಲ್. ಡಿಪ್ರಿವೇಷನ್ ಮೆಡ್ರೋನಲ್ ಅಂದ್ರೆ ಅನ್ಕರೆಕ್ಟೆಡ್ ಐ ಆಸ್ಟಿಗ್ಮ್ಯಾಟಿಸಮ್ ಡ್ಯೂ ಟು ಎಕ್ಸೆಸಿವ್ ಇಂಪ್ರಾಪರ್ ಪ್ಯಾಚಿಂಗ್. Clinical features of the amblyopia: reduced best corrected visual acuity, vision remains below the normal despite proper refraction. Crowding phenomena, single letters are seen better than their line letters. Okay. Clinical features of single letters are seen better. Eccentrification, using of non-focal area for fixation common in the statistics. Poor stereopsis. Reduction in the loss of depth of perception. On the normal ocular structure, eye appears normal despite reduced vision. Okay, normal ಕಾಣ್ತೈತಿ, reduced vision ಆಗುತ್ತೆ. Suppression of the affected eye. ಟ್ರೀಟ್ಮೆಂಟ್ ಅಂದ್ರೆ ಗ್ಲಾಸ್ ಫಾರ್ ದ ರಿಫ್ರಾಕ್ಟಿವ್ ಐ, ರಿಮೂವ್ ದ ಮೀಡಿಯಲ್ ಒಪೆಸಿಟಿ ಒಂದು ತೆಗಿರಿ. ಸೊ ಇದನ್ನು ಕ್ರೌಡಿಂಗ್ ಫಿನಾಮಿನಾ, ಎಕ್ಸೆಂಟ್ರಿಕ್ ಫಿಕ್ಸೇಷನ್, ಪೋರ್ ಸ್ಟೀರಿಯೋಪ್ಸಿಸ್ ಎಲ್ಲ ಬ್ಯಾಟ್ ಹೊಡಿಬೇಕಿವೆಲ್ಲ. ಕ್ರೌಡಿಂಗ್ ಫಿನಾಮಿನಾ, ಎಕ್ಸೆಂಟ್ರಿಕ್ ಫಿಕ್ಸೇಷನ್, ಪೋರ್ ಸ್ಟೀರಿಯೋಪ್ಸಿಸ್, ನಾರ್ಮಲ್ ಕಲರ್ ಸ್ಟ್ರಕ್ಚರ್, ಸಪ್ರೆಸಿವ್ ಅಫೆಕ್ಟೆಡ್ ಐ. ಟ್ರೀಟ್ಮೆಂಟ್ ಆಫ್ ದ ಆಂಬ್ಲಿಯೋಪಿಯಾ ಕರೆಕ್ಟ್ ಮಾಡೋಕೆ ಆಕ್ಯುಲೇಷನ್ ಥೆರಪಿ. ಇದು ಏನಂದ್ರೆ ಪ್ಯಾಚಿಂಗ್ ಒಂದು ಬೆಟರ್ ಐನ ಹಂಗೆ ಸ್ಟಿಮ್ಯುಲೇಟ್ ಯೂಸಿಂಗ್ ದ ಆಂಬ್ಲಿಯೋಪಿಕ್ ಐ ಕವರ್ ದ ಬೆಟರ್ ಐ, ಸ್ಟಿಮ್ಯುಲೇಟ್ ಯೂಸಿಂಗ್ ಇಂಪ್ರೂವ್ ದ ವಿಜುವಲ್ ಡೆವಲಪ್ಮೆಂಟ್. ಓಕೆ, ಒಂದು ಐ ಡೆವಲಪ್ ಆಗಿರೋದನ್ನು ಕೆಳಗೆ ಇದಕ್ಕೆ ಮಣಿಸ್ತೈತಿ, ಇಲ್ಲ ಡೆವಲಪ್ ಆಗ್ಲಾರ್ದ ಕಣ್ಣು ಬೆಟರ್ ಐನ ಮಲಗಿಸ್ತೈತಿ. ಓಕೆ.
Amblyopia reduction in the best corrected visual acuity in one or both without any structural abnormality causes abnormal visual experience during the spectral okay. Types full time occlusion or severe few hours to days okay. Precaution side effect reverse if overuse ಮತ್ತು ಸ್ಕಿನ್ ಇರಿಟೇಷನ್ ಆಕತಿ ಅಟ್ರೋಪಿನ್ ಪ್ಯಾನಲೈಸೇಷನ್ ಇನ್ಸ್ಟಂಟ್ ಬೆಟರ್ ಟು ಬ್ಲರ್ ದ ನಿಯರ್ ವಿಷನ್ ಯೂಸ್ಫುಲ್ ಇನ್ ಚಿಲ್ಡ್ರನ್ who do not tolerate patching and enhance the binocular fixation of the stability and manages the associated conditions surgery corrective doses and adaptive refractive ಅಂದರೆ ಒಂದು ಕಣ್ಣು ಮುಚ್ಚಿಬಿಡ್ರಿ ಇನ್ನೊಂದು ಕಣ್ಣು ಕರೆಕ್ಟ್ ಕಾಣುತ್ತೆ ಅಂತ ಹೇಳ್ತಾರೆ. ಬೈಫೋಕಲ್ ಅಂದ್ರೆ ಮಲ್ಟಿಫೋಕಲ್ ಸ್ಪೆಕ್ಟಾಕಲ್ ಅಂತ ಡೂ ಟ್ವಿಸ್ಟಿಕಲ್ ಆಪ್ಟಿಕಲ್ ಫ್ಲವರ್ಸ್ ಅಂದರೆ ಮೇಲೆ ಕೆಳಗೆ ಎರಡು ಬೈಫೋಕಲ್ ಇರ್ತೈತೆ. ಪ್ಲಸ್ಬೋಪಿಯಾ ಇಟ್ ಈಸ್ ಫಾರ್ ಇಂಡಿವಿಜುವಲ್ಸ್ ಗ್ರೇಟರ್ ದನ್ ಅಕೊಮಡೇಟ್ ಏಸೋಟ್ರೋಪಿಯಾ ಆ್ಯಂಡ್ ಯುನಿಲ್ಯಾಟ್ರಲ್ ಇದು. ಸೊ ಕೆಳಗೆ ನಿಯರ್ ವಿಷನ್ ಇರ್ತೈತಿ, ಮೇಲೆ ಡಿಸ್ಟೆಂಟ್ ವಿಷನ್ ಇರ್ತೈತಿ. ಮದುವೆರಿಗೆಲ್ಲ ಇದೆ ಜಾಸ್ತಿ ಬರೋದು. ವಿಜುವಲ್ ಅಡ್ವಾಂಟೇಜಸ್ ಅಂದರೆ ಸಿಂಗಲ್ ಸ್ಪೆಕ್ಟಾಕಲ್ಸ್ ಎರಡು, ಮೋರ್ ಕಾಸ್ಟ್ ಎಫೆಕ್ಟಿವ್ ಮತ್ತು ಪ್ರೊವೈಡ್ ಸ್ಟೇಬಲ್ಲು ಮತ್ತು ರೀಡಿಂಗು ದೂರ ನೋಡೋಕ್ಕೆಲ್ಲ ಕ್ಲಿಯರ್ ಕಾಣಲ್ಲ ಇದು ವಿಷನ್. ನೋ ಕ್ಲಿಯರ್ ವಿಷನ್ ಫಾರ್ ಕಂಪ್ಯೂಟರ್ ಯೂಸೇಜ್ ಇದು ಯೂಸ್ ಆಗಲ್ಲ. ಇಮೇಜ್ ಜಂಪ್ ಅಬ್ಜೆಕ್ಟಿವ್ ಜಂಪ್ ಆಗಿಬಿಡೋದು ಒಂದೊಂದು ಇಮೇಜ್ ಪ್ರಿಸಮ್ ಎಫೆಕ್ಟ್ ಟೈಪ್ ಕೊಟ್ಬಿಡುತ್ತೆ. ಬ್ಲೈಂಡ್ ಸ್ಪಾಟ್ ನಂಗೆ ಬಿಹೇವ್ ಮಾಡ್ತದೆ. ಓಕೆ, ಅದಾದಮೇಲೆ ರಿಕ್ವೈರ್ಸ್ ಅ ಪ್ರಿಸೈಸ್ ಹ್ಯಾಂಡ್ ಟು ಪೊಸಿಷನ್ ಟು ಯೂಸ್ ಅ ಕರೆಕ್ಟ್ ಲೆನ್ಸ್. ಕಾನ್ಕಮೆಟೆಡ್ ಸ್ವಿಂಟ್ ಇಸ್ ಅ ನಾನ್ ಪ್ಯಾರಲೈಟಿಕ್ ಸ್ವಿಂಟ್ ಇಸ್ ಅ ಸ್ವಿಂಟ್ ಆಂಗಲ್ ಆಫ್ ಡಿವಿಯೇಷನ್ ರಿಮೈನ್ ಸೇಮ್ ಇನ್ ಆಲ್ ದ ಡೈರೆಕ್ಷನ್ ಗೇಸ್ and movements are full or normal. Refractive cases in uncorrected hypermetropia, high myopia, ಹುಡುಗೈತಲ್ಲ astigmatism ಹುಡುಗೈತಿ ಡಿಸ್ಟರ್ಬ್. Sensory causes poor vision of the eye, cataract, corneal scar and macular and motor. Innervation imbalance, muscle imbalance without the paralysis, weak fusional reverses, reduce the compatibility to maintain the fusion, congenital development, family history of squint, abnormal fusion development, idiopathic causality present in the early childhood. Accommodative causes conversion esotropia. Clinical features, constant angle of deviation, fully ocular movement, absence of diplopia, amblyopia, loss of binocular vision, cosmetic deviation, normal head posture, normal pupillary reaction, alternate vision. Okay. ಇದಕ್ಕೇನು ಮಾಡ್ತೀವಿ? ಅಕ್ಯುಲರ್ ಮೊಟಿಲಿಟಿ ಟೆಸ್ಟ್ ಅಂದರೆ ಮೂಮೆಂಟ್ ಚಾರ್ಟಿಂಗ್ ಟೆಸ್ಟು ಹಿಂಗೆ ಮಾಡ್ತೀವಿ. ಚಾರ್ಟ್ ಇಟ್ಕೊಂಡು ಮತ್ತು ಕವರ್ದ ಅನ್ಕವರ್ ಟೆಸ್ಟು, ಕವರ್ ಅನ್ಕವರ್ ಟೆಸ್ಟು, ಅಲ್ಟರ್ನೇಟ್ ಕವರ್ ಟೆಸ್ಟು, ಪ್ರಿಸಮ್ ಬಾರ್ ಕವರ್ ಟೆಸ್ಟ್ ಇವೆಲ್ಲ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದೆ ಯಾವುದಪ್ಪ ಕಾನ್ಕಮೆಂಟ್ ಇನ್ಸ್ಟ್ರುಮೆಂಟಿಗೆ. ಅದಾದಮೇಲೆ ಪ್ರಿಸಮ್ ಬಾರ್ ಕವರ್ ಟೆಸ್ಟ್, ಡಿಪ್ಲೋಪಿಕ್ ಚಾಟ್ರಿಂಗು, ಹೇಸ್ ಫಾರ್ಸೆಟ್ ಟ್ಯೂಷನ್ ಟೆಸ್ಟ್, ಇಮೇಜಿನಿಂಗ್ ಲ್ಯಾಬ್ರೇಟರಿ ಟೆಸ್ಟ್, ಮೈಸ್ಥೆನಿಕ್ ರಿವರ್ ಟೆಸ್ಟ್. ಟ್ರೀಟ್ಮೆಂಟ್ ಕರೆಕ್ಟ್ ರಿಫ್ರಾಕ್ಟಿವ್ ಎರರ್, bifocal gas in the either, treat amblyopia, patching, atropine penalization, CMS stimulative therapy, orthopic exercise, surgery and treat the sensory problems. Paralytic it is a type of strabismus in which the misalignment of the eye occurs due to the peaking or paralysis of one or more extraocular nerves resulting in a restricted movement. ಈ ಹೆಂಗಂದರೆ ಒಂದು ಐ ಕಣ್ಣು ಆ ಕಡೆ ಕಾಣಿದೆ, ಒಂದು ಕೈ ಕಂಟ್ರಾಕ್ಟ್ ಕಾಣ್ತದೆ. ಮಿಸ್ಅಲೈನ್ಮೆಂಟ್ ಆಫ್ ಡ್ಯೂ ಟು ದ ವೀಕಿಂಗ್ ಆಫ್ ದ ಪ್ಯಾರಲೈಸಿಸ್ ಆಫ್ ದ ಎಕ್ಸ್ಟ್ರಾocular muscle, restricted eye movement, variable deviation. ಸೊ ಇವನು ಹೆಡ್ನ ಹಿಂಗೆ ಇಡ್ತಾನೆ, ಕಂಪಲ್ಸರಿ ಹೆಡ್ ಪೋಸ್ಚರ್ ಹಿಂಗೆ ಯಾಕಡೆ ಹೆಡ್ ಕರೆಕ್ಟ್ ಕಾಣುತ್ತೋ, ಎಲ್ಲಿ ಜಾಸ್ತಿ ಸ್ಕ್ವಿಂಟ್ ಆಗಲ್ಲ ಕಾಣುತ್ತೆ ಹಂಗೆ ತಲೆ ಇಟ್ಕೊಂಡು ಹೋಗ್ತಾನೆ. ನ್ಯೂರೋಲಾಜಿಕಲ್ ಕಾಸಸ್ ಎನಿ ಅಲ್ಲೇನಾದ್ರೆ ಹೈಪರ್ ಟೆನ್ಷನ್, ಕ್ಲಿನಿಕಲ್ ಪಾಲ್ಸಿ, ಡಿಮಾಲಿಟಿಂಗ್ ಡಿಸಾರ್ಡರ್, ಹಿಂಗೆ ನ್ಯೂರೋಮಸ್ಕ್ಯುಲರ್ ಟೆನ್ಷನ್ ಅಂದ್ರೆ ಮೈಸ್ಥೆನಿಕ್ ಗ್ರೇವಿಸ್ ಅಂತಂದ್ರೆ ವೇರಿಯಬಲ್ ವೀಕ್ನೆಸ್ ಆ ಥರ ಏನಾದರೂ ಕಂಡು ಬಂತಂದ್ರೆ ಅದು ಮಾಡ್ತಾರೆ. ಮಸ್ಕ್ಯುಲರ್ ಡಿಸಾರ್ಡರ್, ಥೈರಾಯ್ಡ್ ಐ ಡಿಸೀಸ್, ಮಯೋಪತಿಸ್. ರೆಕ್ಯುಲರ್ ಕಾಸ್ ಅಂದರೆ ಟ್ಯೂಮರ್, ಆರ್ಬಿಟಲ್ ಸೆಲ್ಯುಲೈಟಿಸ್, ಬ್ಲಡ್ ಫ್ರಾಕ್ಚರ್ಸ್, ಇನ್ಫೆಕ್ಷನ್ಸ್, ಮೆನಿಂಜೈಟಿಸ್, ಎನ್ಸೆಫಲೈಟಿಸ್ ಇವೆಲ್ಲ ಆದಾಗ ಬರ್ತೈತೆ. ಕ್ಲಿನಿಕಲ್ ಬೈನೋಕುಲರ್ ಡಿಪ್ಲೋಪಿಯಾ, ರಿಸ್ಟ್ರಿಕ್ಟೆಡ್ ಆಕ್ಯುಲರ್ ಅಲೈನ್ಮೆಂಟ್, ಡಿವಿಯೇಷನ್ ಇನ್ಕ್ರೀಸಸ್, ಸೆಕೆಂಡರಿ ಡಿವಿಯೇಷನ್, ಅಬ್ನಾರ್ಮಲ್ ಹೆಡ್ ಪೋಸ್ಚರ್, ಆಮೇಲೆ ಬೆಲ್ಸ್ಕಿ ಹೆಡ್ ಟಿಲ್ಟ್ ಟೆಸ್ಟು, ಮೈಸ್ಥೆನಿಕ್ ಗ್ರೇವಿಸ್. ಇನ್ವೆಸ್ಟಿಗೇಷನ್ ವಿಜುವಲ್ ಅಕ್ಯೂಟಿ ಟೆಸ್ಟಿಂಗು, ಸೈಕ್ಲೋಪೆಜಿಕ್ ರಿಫ್ರಾಕ್ಷನ್, ಇನ್ಸ್ಪೈರ್ ಕ್ರಮಿಕ್ ಟೆಸ್ಟು, ಪ್ರಿಸಮ್ ಬಾರ್ ಕವರ್ ಟೆಸ್ಟು, ಫಂಡಸ್ ಎಕ್ಸಾಮಿನೇಷನ್, ಬೈನಾಕುಲರ್ ಫಂಕ್ಷನ್ ಟೆಸ್ಟ್, ಆಕ್ಯುಲರ್ ಮೊಟಿಲಿಟಿ, ರಾತ್ ಫೋರ್ಡ್ ಟೆಸ್ಟ್, ರೆಟಿನೋಸ್ಕೋಪ್ ಅಂಡ್ರೆ ಸೈಕ್ಲೋಪೆಜಿಕ್. ಅಂಡರ್ಲೈಯಿಂಗ್ ಕಾಸ್ ಅಂದ್ರೆ ಅದೇನು ಬಂದಿರ್ತೈತಲ್ಲ ಡಯಾಬಿಟಿಸ್ ಅವೇನಾದ್ರು ಕರೆಕ್ಟ್ ಮಾಡು, ಮ್ಯಾನೇಜ್ ಥೈರಾಯ್ಡ್ ಐ ಡಿಸೀಸ್ ಅಲ್ಲ, ಮೈಸ್ಥೆನಿಕ್ ಗ್ರೇವಿಸ್ ಮ್ಯಾನೇಜ್ಮೆಂಟು ಮತ್ತು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಸರ್ಜಿಕಲ್ ಮ್ಯಾನೇಜ್ಮೆಂಟು ಇವೇನು ಇರ್ತೈತೆ ಎಲ್ಲ ಕಲೆಕ್ಟ್ ಮಾಡು. ಪ್ಯಾರಲೈಟಿಕ್ ಆ್ಯಂಡ್ ನಾನ್ ಪ್ಯಾರಲೈಟಿಕ್ ಅಂದ್ರೆ ಸ್ಕ್ವಿಂಟ್ ವೇರ್ ಆ್ಯಂಗಲ್ ಆಫ್ ಡಿವಿಯೇಷನ್ ಚೇಂಜಸ್ ಇನ್ ಡಿಫ್ರೆಂಟ್ ಕೇಜಸ್ ಇದು ಡ್ಯೂ ಟು ದ ಮಸಲ್ ಪ್ಯಾರಲಿಸಮ್ ವೀಕ್ನೆಸ್. ಇದು ನಾನ್ ಪ್ಯಾರಲೈಟಿಕ್ ಅಂದ್ರೆ ಫುಲ್ ಮೂಮೆಂಟ್ ಇರ್ತೈತಿ. ಸೊ ಸ್ಕ್ವಿಂಟ್ ವೇರ್ ಆ್ಯಂಗಲ್ ಆಫ್ ಡಿವಿಯೇಷನ್ ಸ್ಟೇಜ್ ಸೇಮ್ ಇನ್ ಆಲ್ ದ ಗೇಜ್ ಆಫ್ ಪೊಸಿಷನ್, ನಾರ್ಮಲ್ ಪ್ಯಾಲ್ಸ್ ಆಕತಿ, ರಿಫ್ರಾಕ್ಟಿವ್ ಎರರ್ ರಿಕೆಟ್ ಇರ್ತೈತಿ, ಮಯೋಪತಿ, ಮಸ್ಕ್ಯುಲರ್ ರಿಸ್ಟ್ರಿಕ್ಷನ್, ಹೆರಿಡಿಟರಿ. ಆಕ್ಯುಲರ್ ಮೂವ್ಮೆಂಟ್ ರಿಸ್ಟ್ರಿಕ್ಟೆಡ್ ಟುವರ್ಡ್ಸ್ ವೀಕ್ ಮಸಲ್ಸ್, ನಾರ್ಮಲ್ ಫುಲ್ ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್ಸ್. Diplopia present and troublesome and usual absent due to suppression and compensatory head posture and common rare.
angle of deviation variable in different gauges, constant in all the gauges ಇದೆ ಹೆಂಗೆ variable in different gauges ಆ ಕಡೆ ನೋಡಕ್ಕೆ diplopia present ಇರ್ತೈತಿ ಯೂಶುವಲ್ ಆಬ್ಸೆಂಟ್ ಇರ್ತೈತಿ ನಾನ್ ಪ್ಯಾರೋಟಿಕ್ ಸ್ಪಿಂಟರ್ ಆ್ಯಂಡ್ ಅನ್ಸೆಟ್ ಸಡನ್ ಇದು ಗ್ರಾಜುವಲ್ ಸೈಡ್ಲಿಂದ ಇರ್ತೈತಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೈತಿ. ಇದು ಕ್ರೇನಲ್ ನರ್ವ್ ಅಂದ್ರೆ ಅದು 3, 4, 5 ಪಲ್ಸಿ ಅದು ಎಸೋಟ್ರೋಪಿ ಎಕ್ಸ್ಟ್ರೋಸೋಟ್ರೋಪಿ ಇದು ಕಡೆ ಇರ್ತೈತಿ. ನಿಸ್ಟಾಗ್ಮಸ್ ಅಂದರೆ ಇಟ್ ಈಸ್ ಅನ್ ಡಿಸಾರ್ಡರ್ ಆಫ್ ದಿ ಮಕ್ಯುಲರ್ ಮೊಟಿಲಿಟಿ ಇನ್ವಾಲಂಟ್ರಿ ರಿದರ್ ಟು ಆನ್ ಫ್ಲೋ ಮೋಷನ್ದಾಗ ಇರ್ತೈತಿ ಒನ್ ಆರ್ ಬೋತ್ ಐ. ಇಟ್ ಈಸ್ ಟಿಪಿಕಲಿ ಕ್ಲಾಸಿಫೈಡ್ ಬೈ ದ ಪ್ಯಾಟರ್ನ್ ಆಫ್ ದಿ ಕಂಜನೈಟಲ್ ಅಂದರೆ ಡ್ಯೂ ಟು ದ ಪೂರ್ ವಿಜುವಲ್ ಇನ್ಪುಟ್ ಇದು and general red albinism and optic neuropathy and peripheral labyrinth Meniere's disease, brainstem and the cerebral stroke and multiple sclerosis. Neurological disorder ಅಂದರೆ ಅರ್ನಾಲ್ಡ್ ಚಿಯಾರಿ ಮಾಲ್ಫಾರ್ಮೇಷನ್ ಇದ್ರೊಳಗೆ ಅದು ಮತ್ತು ಸೆರೆಬ್ರಲ್ ಟ್ಯೂಮರ್ಸ್ ಬರ್ತೈತಿ. ಏನಾದರೂ ಬ್ರೈನಿಗೆ ಹೊಡೆದ ಬೈ ವೆಸ್ಟುಲರ್ ಡಿಫ್ರೆನ್ಸ್ ವೆಸ್ಟಿಬ್ಯುಲರ್ ಕಂಜನೈಟಲ್ ತೆಲಿಗೆ ಏನಾದ್ರು ಡ್ರಗ್ ಏನಾದ್ರು ತಗೊಂಡ್ರೆ ಆ್ಯಂಟಿ ನೋಡ್ಕೊಳ್ತೀನಿ ಇಲ್ಲಾಂದ್ರೆ ಅವು ಯಾವ ಡ್ರಗ್ಸ್ ಆಟ್ರೋಪಿನ್ ತಗೊಂತಾವಲ್ಲ ಜಗ್ಗಿ ಆ ಕಡೆ ಅಡ್ಯಾಡಿ ಹೊಡ್ಕೊತೀವಿ. ಲೇಸರ್ಸ್ ಅಂದ್ರೆ ಲೇಸರ್ಸ್ ಇನ್ ಆಪ್ಥಾಲ್ಮಾಲಜಿ ಅಂದ್ರೆ ಇದು ಹೀಟ್ ಲೇಸರ್ಸ್, ಕಟಿಂಗ್ ಲೇಸರ್ಸ್, ರೀಶೇಪಿಂಗ್ ಲೇಸರ್ಸ್. ಹೀಟ್ ಲೇಸರ್ಸ್ ಅಂದ್ರೆ ಬರ್ನ್, ಸೀಲ್ ಟಿಶ್ಯೂ, ಆರ್ಗಾನ್ ಡಯೋಡ್ ಲೇಸರ್ಸ್. ಕಟಿಂಗ್ ಲೇಸರ್ ಫೋಟೋ ಡಿಸರ್ಪ್ಷನ್, ಕ್ರಿಯೇಟಿಂಗ್ ಶಾಕ್ ವೇವ್ ಮತ್ತು ಡ್ಯಾಗ್ ಲೇಸರ್ಸ್. ಇದು ಹೀಟ್ ಲೇಸರ್ಸ್, ಕಟಿಂಗ್ ಲೇಸರ್ಸ್. ರೀಶೇಪಿಂಗ್ ಅಂದ್ರೆ ಲ್ಯಾಸಿಕ್ ಬರ್ತೈತಿ. ಎಲ್ಲಿ ಯೂಸಸ್ ಆಕತಿ ಡಯಾಬಿಟಿಕ್ ರೆಟಿನೋಪತಿ, ರೆಟಿನಲ್ ಟೇರ್ ಆಗಲಿ, IOL ಆಗಲಿ, ಪೋಸ್ಟೀರಿಯರ್ ಕ್ಯಾಪ್ಸುಲರ್ ಇದಾಗಲಿ, ಕ್ಯಾಟ್ರಾಕ್ಟ್, ಇದು ಸ್ಪೆಕ್ಟಾಕಲ್ಸ್ ರಿಮೂವಲ್, ಮ್ಯಾಕ್ಯುಲರ್ ಡಿಜನರೇಷನ್ ಬರ್ತೈತಿ. ಕ್ರಯೋಥೆರಪಿ ಇಟ್ ಇಸ್ ಅ ಪ್ರೊಸೀಜರ್. ಎಕ್ಸ್ಟ್ರೀಮ್ ಕೋಲ್ಡ್ ಥೆರಪಿ ಡೆಸ್ಟ್ರಾಯ್ ದ ಅಬ್ನಾರ್ಮಲ್ ಇದು ರೆಟಿನಲ್ ಟೇರ್ ಡಿಟ್ಯಾಚ್ಮೆಂಟ್ ಪ್ರೊಫಿಲಾಕ್ಸಿಸ್, ರೆಟಿನಲ್ ಪ್ರಿಮೆಚುರಿಟಿ, ಅಬಿಲಿಟಿ ಥೆರಪಿ, ಸಿವಿಯರ್ ROP ಹಾರ್ಟ್ ಇದು ರಿಫ್ರಾಕ್ಟರಿ ಗ್ಲೈಕೋಮಾ, ಸೈಕ್ಲೋಕ್ರಯೋಥೆರಪಿ ಆ್ಯಂಡ್ ಎಕ್ಸ್ಟರ್ನಲ್ ಐ ಟ್ಯೂಮರ್ಸ್, ಟ್ರೀಚಿಯಾಸಿಸ್, ಡೀಪ್ ಫಾರಿನ್ ಬಾಡಿ ರಿಮೂವಲ್ ಅಂತಲೇ ಹೇಳ್ಬೋದು. ವಿಟಮಿನ್ ಎ ಡೆಫಿಷಿಯನ್ಸಿ ಅಂದರೆ ಡಯಟ್ರಿ ಡೆಫಿಷಿಯನ್ಸಿ, ಮಾಲ್ ಅಬ್ಸರ್ಪ್ಷನ್, ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್, ಇಂಪೇರ್ ಸ್ಟೋರೇಜ್ ಟ್ರಾನ್ಸ್ಪೋರ್ಟ್. ಸೆರೋಥಾಲ್ ಇದು ನೆನಪಿಟ್ಟಾರೆ. ವಿಟಮಿನ್ ಇ ಡೆಫಿಷಿಯನ್ಸಿ ಇದೆ ಜೆರೋಥಾಲ್, ನೈಟ್ ಬ್ಲೈಂಡ್ನೆಸ್. ಎ ಅಂದರೆ ಜೆರೋಸಿಸ್, ಬಿ ಅಂದರೆ ಬೈಟಾಟ್ ಸ್ಪಾಟ್, ಸಿ ಅಂದರೆ ಕಾರ್ನೆಲ್ ಜೆರೋಸಿಸ್, ಕಾರ್ನೆಲ್ ಕೆರಾಟೊಮಲೇಸಿ. ಓಕೆ, ನೈಟ್ ಬ್ಲೈಂಡ್ನೆಸ್, ಕಂಜಕ್ಟಿವಲ್ ಜೆರೋಸಿಸ್, ಬೈಟಾಟ್ ಸ್ಪಾಟ್, ಫೋಮ್ ವೈಟ್ ಪ್ಯಾಚಸ್ ಇರ್ತೈತಿ. ಕಾರ್ನೆಲ್ ಜೆರೋಸಿಸ್ ಇರ್ತೈತಿ, ಕಾರ್ನೆಲ್ ಅಲ್ಸರೇಷನ್ ಬರ್ತೈತಿ, ಕೆರಾಟೊಮಲೇಸಿಸ್, ಕಾರ್ನೆಲ್ ಫಂಡಸ್ ಬರ್ತೈತಿ. ಕ್ಲಿನಿಕಲ್ ಫೀಚರ್ಸ್ ಆಫ್ ಬೈಟಾಟ್ ಸ್ಪಾಟ್, ಸಿಸ್ಟಮಿಕ್ ಗ್ರೋತ್ ರಿಟಾರ್ಡೇಷನ್, ಇನ್ಕ್ರೀಸಸ್ ಸಸೆಪ್ಟಬಿಲಿಟಿ ಆಫ್ ದಿ ಇನ್ಫೆಕ್ಷನ್ಸ್. ಓಕೆ, ಬೈಟಾಟ್ ಸ್ಪಾಟ್ ಅಂದ್ರೆ ಇದಂಗದ ಗ್ರೋತ್ ರಿಟಾರ್ಡೇಷನ್, ನೈಟ್ ಬ್ಲೈಂಡ್ನೆಸ್ ಇರ್ತೈತಿ, ಕಂಜಕ್ಟಿವಲ್ ಜೆರೋಸಿಸ್, ಬೈಟಾಟ್ ಸ್ಪಾಟ್ ಮತ್ತು ಕಾರ್ನೆಲ್ ಜೆರೋಸಿಸ್ ಇದೆಲ್ಲ ಇರ್ತೈತಿ. ಬೈಟಾಟ್ ಸ್ಪಾಟ್ ಅಂದರೆ ವೆಲ್ ಡಿಮಾರ್ಕೆಟೆಡ್ ಫೋಮಿ ವೈಟ್ ಗ್ರೇಸ್ ಅಂದರೆ ಈ ಏನು ಕಣ್ಣು ಆ ಕಡೆ ಕಟ್ಟಿರ್ತಾವಲ್ಲ ಅಲ್ಲೆಲ್ಲ ವೈಟ್ ಡಿಮಾರ್ಕೆಟೆಡ್ ಫೋಮಿ ಇರ್ತೈತಿ. ಟಿಪಿಕಲಿ ಆನ್ ದ ಟೆಂಪರಲ್ ಸೈಡ್. ಅಕ್ಯುಮುಲೇಷನ್ ಆಫ್ ದಿ ಕೆರಾಟಿನೈಸ್ಡ್ ಎಪಿಥೀಲಿಯಮ್ ಅಂಡ್ ಕ್ರಯೋಬ್ಯಾಕ್ಟೀರಿಯಂ ಜೆರೋಸಿಸ್. ಸಿಗ್ನಿಫಿಕೆನ್ಸ್ ಕ್ಲಾಸಿಕಲ್ ಸೈನ್ ಆಫ್ ದಿ ಕ್ರೋನಿಕ್ ವಿಟಮಿನ್ ಎ ಡೆಫಿಷಿಯನ್ಸಿ ರಿವರ್ಸಬಲ್ ವಿತ್ ವಿಟಮಿನ್ ಎ ಟ್ರೀಟ್ಮೆಂಟ್. ಹೈ ಡೋಸ್ ಅಂದರೆ 12 ಮಂತ್ಸ್ಕಿಂತ ಕಮ್ಮಿ ಇದ್ದರೆ ಅದು 2 lakh, 12 ಮಂತ್ಸ್ಕಿಂತ ಜಾಸ್ತಿ ಇದ್ದರೆ 2 lakh, 6 ಮಂತ್ಸ್ ಮೇಲೆ ಇದ್ದರೆ 1 lakh, 6 ಮಂತ್ಸ್ ಕೆಳಿದ್ರೆ 50,000 ಯೂನಿಟ್ ಕೊಟ್ಟು ಸರಿ ಮಾಡಿಬಿಡು. ಮಿಸಲ್ಸಾಗಿ ಇದನ್ನು ಕೊಡ್ತಾರೆ. ಡಯಟ್ರಿ ಕರೆಕ್ಷನ್, ಇನ್ಕ್ರೀಸ್ ಇನ್ ದ ಇಂಟೇಕ್ ಆಫ್ ದಿ ವಿಟಮಿನ್ ಎ, ಬಿಟಾ ಕೆರೋಟಿನಾಯ್ಡ್ ಅಂಡ್ ರಿಚ್ ಫುಡ್ ಇದು ಯಾವುದು ಬಿಟಾ ಕೆರೋಟಿನ್ ರಿಚ್ ಫುಡ್. ಟ್ರೀಟ್ ಅಂಡರ್ಲೈನ್ ಕಾಸ್ ಮಾಲ್ ಅಬ್ಸರ್ಪ್ಷನ್, PM ಅದಿಲ್ಲ ಕಾಸ್ ಟ್ರೀಟ್ ಮಾಡು. ಟಾಪಿಕಲ್ ಆಂಟಿಬಯೋಟಿಕ್ ಫಾರ್ ದ ಸರ್ಜಿಕಲ್ ಇನ್ಫೆಕ್ಷನ್, ಲಿಬರಿಕ್ಯಾಂಟ್ಸು, ಅಟ್ರೋಪಿನ್ ಫಾರ್ ದ ಅಲ್ಸರ್, ಸರ್ಜಿಕಲ್ ಇಂಟರ್ವೆನ್ಷನ್, ಸ್ಕಾರಿಂಗ್ ಆ್ಯಂಡ್ ಪರ್ಫರೇಷನ್ ಇವೆಲ್ಲ ಅಕ್ಲರ್ ಮ್ಯಾನೇಜ್ಮೆಂಟ್ ಮಾಡೋದು. ಥ್ಯಾಂಕ್ ಯು. ಜಯ ಜಗನ್ನಾಥ್. ಓಂ ನಮೋ ವೆಂಕಟೇಶ. ದಿಸ್ ಇಸ್ ಎ ಕಂಪ್ಲೀಷನ್ ಆಫ್ ಆಪ್ಥಾಲ್ಮಾಲಜಿ. ಥ್ಯಾಂಕ್ ಯು. ಆಚೆ ಸ್ವಲ್ಪ ಬೋರಿಂಗ್ ಆಗಿಬಿಡ್ತದೆ ಅದಕ್ಕೆ ಹೆಂಗೆ ಮಾಡಿರೋದು. ಓಕೆ, ಅದನ್ನೇನು ಬಯಾಟ್ ಆಗ್ಬೋದು. ಬಯಾಟ್ ನೋಟ್ಸ್ ಗಿಡ್ಸಿದ್ರೆ ಅವಾಯ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್.